ವಿದ್ಯುತ್ ಖಾಸಗೀಕರಣ ಕೈ ಬಿಡಬೇಕು, ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಕೊಡೋದು ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ಬಿಸಿಲು ಬಡೋದು ಇವತ್ತು ಪ್ರಾಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಸಂಕಷ್ಟ ಆಗೋದ್ರಿಂದ ಸರ್ಕಾರ ಜೆಸ್ಕಾಂ ಡಿಪಾರ್ಟ್ಮೆಂಟ್ ತಕ್ಷಣ ಮಧ್ಯಪ್ರವೇಶ ಮಾಡಿ ಬೆಳಗ್ಗೆ ನಸುಕಿನ ಜಾವ 5 ಗಂಟೆಯಿಂದ 11:30 ತನಕ 3 ಫೇಸ್ ವಿದ್ಯುತ್ ಕೊಡಬೇಕು ಮತ್ತು ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೂ 3 ಫೇಸ್ ವಿದ್ಯುತ್ತನ್ನು ಕೊಡಬೇಕು ಅಂತೇಳಿ ಪ್ರತಿಭಟನೆಯನ್ನು ನಡೆಸಿದ್ದೀವಿ. ಇದು ಅವ್ರ ಬದುಕನ್ನು ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರ ಜೀವಕ್ಕೆ ಇವತ್ತು ಭಯಭೀತರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳೆ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರ ಬದುಕು ಬೀದಿ ಪಾಲಾಗ್ತದೆ, ಬರ್ಬಾದ್ ಆಗ್ತದೆ. ಬೆಳೆವಣಿಗೆ ಸತ್ಯಾನಾಶ ಕೈ ಬಂತು ಬಾಯಿ ಬರಲಾರ್ದ ಪರಿಸ್ಥಿತಿ ನಿರ್ಮಾಣ ಆಗಿದೆ. TC ಕೊಡಿಸೋಕ್ಕೆ ಕೆಲವರು ಮಾತ್ರ, ಎಲ್ಲರೂ ಅಲ್ಲ ಕೆಲವರು ಮಾತ್ರ ಇವತ್ತು ರೊಕ್ಕ ತೊಗೊಂಡು TC ಕೊಡಿಸ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಜೆಸ್ಕಾಂ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆಯನ್ನು ನಡೆಸಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇವತ್ತು ಈಗ ಆಲ್ರೆಡಿ ಕಲಬುರಗಿ ಜಿಲ್ಲಾ ಬಿಸಿಲಿನ ತಾಪಮಾನ ಹೆಚ್ಚಿಗಾಗಿದೆ. ಬಿಸಿಲಿನ ನಾಡು ಅಂತೇಳಿ ಖ್ಯಾತಿ ಪಡೆದಿರತಕ್ಕಂಥ ಕಲಬುರಗಿ ಜಿಲ್ಲೆ ಇಂಥ ಉರಿ ಬಿಸಿಲಿನಲ್ಲಿ ಮಧ್ಯಾಹ್ನದ 1 ಗಂಟೆಗೆ 3 ಫೇಸ್ ವಿದ್ಯುತ್ತನ್ನು ಕೊಟ್ಟರೆ ರೈತರ ಕಬ್ಬಿಗಾಗಲಿ, ತರಕಾರಿ ಬೆಳೆಗಾಗಲಿ, ಹಣ್ಣಿಗಾಗಲಿ, ಗಿಡಗಳಿಗಾಗಲಿ ಇವತ್ತು ನೀರು ಬಿಡ್ತಕ್ಕಂಥದ್ದು ಏನಾಗಿದೆ, ಅವ್ರ ಬದುಕನ್ನು ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರ ಜೀವಕ್ಕೆ ಇವತ್ತು ಭಯಭೀತರಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಸಿಲು ಬಡೋದು ಇವತ್ತು ಪ್ರಾಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಸಂಕಷ್ಟ ಆಗೋದ್ರಿಂದ ಸರ್ಕಾರ ಜೆಸ್ಕಾಂ ಡಿಪಾರ್ಟ್ಮೆಂಟ್ ತಕ್ಷಣ ಮಧ್ಯಪ್ರವೇಶ ಮಾಡಿ ಬೆಳಗ್ಗೆ ನಸುಕಿನ ಜಾವ 5 ಗಂಟೆಯಿಂದ 11:30 ತನಕ 3 ಫೇಸ್ ವಿದ್ಯುತ್ ಕೊಡಬೇಕು ಮತ್ತು ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೂ 3 ಫೇಸ್ ವಿದ್ಯುತ್ತನ್ನು ಕೊಡಬೇಕು ಅಂತೇಳಿ ಪ್ರತಿಭಟನೆಯನ್ನು ನಡೆಸಿದ್ದೀವಿ. ಇದ್ರ ಜೊತೆಯಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟರು ಯಾವುದೇ ಕಾರಣಕ್ಕೂ ಕೂಡ ಇವತ್ತು 1 ವಾರ 15 ದಿನ ಹೋದರೂ ಬೆಳೆ ಒಣಗಿ ಹೋಗಿ ಸತ್ಯಾನಾಶ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಬೆಳೆ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರ ಬದುಕು ಬೀದಿ ಪಾಲಾಗ್ತದೆ, ಬರ್ಬಾದ್ ಆಗ್ತದೆ. ಬೆಳೆವಣಿಗೆ ಸತ್ಯಾನಾಶ ಕೈ ಬಂತು ಬಾಯಿ ಬರಲಾರ್ದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ತಕ್ಷಣವೇ TCಗಳನ್ನು ಕೂಡಿಸ್ಬೇಕು ಮತ್ತು TC ಕೂಡಿಸೋಕ್ಕೆ ಕೆಲವರು ಮಾತ್ರ, ಎಲ್ಲರೂ ಅಲ್ಲ ಕೆಲವರು ಮಾತ್ರ ಇವತ್ತು ರೊಕ್ಕ ತೊಗೊಂಡು TC ಕೊಡಿಸ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಆ ರೊಕ್ಕ ವಸೂಲಿ ರೈತರ ಹತ್ರ, ಪಂಪ್ಸೆಟ್ ರೈತರ ಹತ್ರ ಯಾರು TCಗಾಗಿ ರೊಕ್ಕ ವಸೂಲಿ ಮಾಡ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಕಾನೂನು ಕ್ರಮ ಜರುಗಿಸ್ಬೇಕು, ಆ ರೈತರಿಗೆ ನ್ಯಾಯ ಕೊಡಬೇಕು, ತಕ್ಷಣ TC ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಇವತ್ತು ಅದಲ್ಲದೇ ರೈತರು ಇವತ್ತು ವೈರ್ಗಳನ್ನು ಜೋತು ಬಿದ್ದಿದೆ, ಅದನ್ನು ಜೋತು ಬಿದ್ದಿರ್ತಕ್ಕಂಥ ವೈರಿಂದ ಅದು ತಕ್ಷಣ ಆ ವೈರನ್ನು ಬಿಗಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ಪ್ರತಿಭಟನೆ ನಡೆಸಿ ತಕ್ಷಣ ಪಂಪ್ಸೆಟ್ ರೈತರಿಗೆ ಜೆಸ್ಕಾಂ ಡಿಪಾರ್ಟ್ಮೆಂಟ್ ಬರಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಿದ್ದೀವಿ. ವಿದ್ಯುತ್ ಖಾಸಗೀಕರಣ ಕೈ ಬಿಡಬೇಕು, ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಕೊಡೋದು ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.